ಪ್ರಭು ದೇವ ಜಲಧರ ಲೀಲಾ ಪ್ರಭು ನವ ಸೌಭಾಗ ನೋಡೋ ದೇವ ನವ ಸೌಭಾಗ ನೋಡೋ ದೇವ ಸುರ ಸುರ ಲೋಲ ದಿವ್ಯ ಪ್ರಭಾವ ಸುರ ಸುರ ಲೋಲ ದಿವ್ಯ ಪ್ರಭಾವ ಜಲಧರ ಲೀಲಾ ಪ್ರಭು ದೇವ ಜಲಧರ ಲೀಲಾ ಪ್ರಭು ವಿದ್ಯೆ ವಿಧಾತ ಬುದ್ಧಿಯ ನೀಡೋ ವಿದ್ಯೆ ವಿಧಾತ ಬುದ್ಧಿಯ ನೀಡೋ ಭಾರತ ನಾಡಿನ ಭಾರ್ಗವ ನುಡಿ ಭಾರತ ನಾಡಿನ ಭಾರ್ಗವ ನುಡಿ ಜಲಧರ ಲೀಲಾ ಪ್ರಭು ದೇವ ಜಲಧರ ಲೀಲಾ ಪ್ರಭು ಜಲಧರ ಲೀಲಾ ಪ್ರಭು ಜಲಧರ ಲೀಲಾ ಪ್ರಭು ಪಾಂಡುಪುತ್ರರೇ ನಿಮಗೆ ಮಂಗಳವಾಗಲಿ. ಗುರುಗಳಿಗೆ ವಂದನೆಗಳು. ಕೌರವರೇ ನಿಮಗೆ ಮಂಗಳವಾಗಲಿ. ಬಾಲಕರೇ ಇಂದಿನ ವಿದ್ಯಾಭ್ಯಾಸವು ಪ್ರಕಟಿಸಬಹುದು. ಯಾರೋ ದುರ್ಯೋಧನ ಬ್ರಹ್ಮಾಂಡನು ನಡುಗೋದೀಗಲೇ ಬ್ರಹ್ಮಾಂಡನು ನಡುಗೋದೀಗಲೇ ಬ್ರಹ್ಮಾಂಡನು ನಡುಗುವುದೀಗಲೇ ಬ್ರಹ್ಮಾಂಡನು ನಡುಗುವುದೀಗಲೇ ಕಡೆಗೆ ದ್ರೋಹಿಗಳು ಇಡಿಗೆ ಸಿಕ್ಕಿ ಹಿಡಿದುಕೊಳ್ಳುವೆ ಒಡೆದುರಿ ಬಿಡುವೆ ಕಡೆಗೆ ದ್ರೋಹಿಗಳು ಇಡಿಗೆ ಸಿಕ್ಕಿ ಹಿಡಿದುಕೊಳ್ಳುವೆ ಒಡೆದುರಿ ಬಿಡದೆ ದಂಡದಿಂದಲೇ ಬಡಿದು ನಿಮ್ಮನು ದಂಡದಿಂದಲೇ ಬಡಿದು ನಿಮ್ಮನು ದರೆಯಲು ಹೊಡಿಪೆ ನೋಡಲು ದರೆಯಲು ಹೊಡಿಪೆ ನೋಡಲು ದರೆಯಲು ಹೊಡಿಪೆ ನೋಡಲು ಯಾರವೋ ದುರ್ಯೋಧನ ಅರಮನೆಯಲ್ಲಿ ಹೋದಿನ ಪಿತಾಮಹರ ಎದುರಿಗೆ ನನ್ನೊಡನೆ ಮಲ್ಲಕಾಳಗ ಮಾಡುವುದಾಗಿ ಬಡಾಯಿ ಬಡಿದಲ್ವೇ ನನ್ನನ್ನು ನೋಡಿದ ಕೂಡಲೇ ನಿನ್ನ ಉತ್ಸಾಹದ ಪಿಲ್ಲವು ಭಗ್ನವಾಗಿ ಹೋಯ್ತೇನೋ ಅಲ್ಲೇನ ನೋಡುತ್ತಿರುವೆ ಮೊದಲು ಹೆದರಾಗೋ ಇಲ್ಲವೇ ಈ ಭೀಮನಿಗೆ ಸೋತ್ತನೆಂದು ಗುರುಗಳ ಮುಂದೆ ಒಪ್ಪಿಕೊಳ್ಳೋ ಎಲ್ಲವೋ ಭೀಮ ಪಡ 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 ಭೀಮ ಬಳಿ ಬಾರಲು ಬಲ ತೋರಲು ಪಡ 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 ಭೀಮ ಬಳಿ ಬಾರಲು ಬಲ ತೋರಲು ಬಂಡ ಭೀಮನೆ ಬಂಡಿ ಅನ್ನವ ಬಂಡ ಭೀಮನೆ ಬಂಡಿಯನ್ನು ಚಂದು ಬೆಳೆಸದ ಈ ದೇವ ಚಂದು ಬೆಳೆಸದ ಈ ದೇವ ದರ್ಪದಿಂದಲೇ ಪಡೆದು ನಿನ್ನನು ದರ್ಪದಿಂದಲೇ ಪಡೆದು ನಿನ್ನನು ದರ್ಪದಿಂದಲೇ ಪಡೆದು ನಿನ್ನನು ದೊರೆಯಲವರಿಗೆ ಈಗಲೇ ದೊರೆಯಲವರಿಗೆ ಈಗಲೇ ದೊರೆಯಲವರಿಗೆ ಈಗಲೇ ಕೆಲವೋ ಭೀಮ ಏನು ಹೇಳಿದೆ ನನ್ನನ್ನು ನೋಡಿದೊಡನೆ ನಿನಗೆ ಧೈರ್ಯ ಒಡಗಿ ಹೋಗುವುದೇ ಪ್ರತಿಭಟನೆ ದೊರೆತನೆಂದು ಹಿಗ್ಗುತ್ತಿರುವನೆಂದು ತಿಳಿ ಆನೆಯು ಆಕಾರದಲ್ಲಿರುವ ಮಾತ್ರಕ್ಕೆ ಈ ಸಿಂಹವು ಎದುರುವುದೇ ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲೇ ಬೆಳೆದು ಕಾಡು ಕೋಣಕ್ಕೆ ಸಮನಾಗಿರುವ ನೀನು
ಅರ್ಜುನನು ಸರಿಯಾಗಿ ಅಕ್ಷತ ಗುರಿ ಹಿಡಿಯೋಣ ಎಂದು ನೋಡಿದ ಮಾತ್ರಕ್ಕೆ ನೀನು ಬಾಯಿಗೆ ಬಂದಂತೆ ಮಾತಾಡುತ್ತಿರುವೆ. ಸಾಕು, ನಿಲ್ಲಿಸು ನಿನ್ನ ಕೊಬ್ಬಿದ ಮಾತನ್ನು. ಬಾತಿಸಿ ಈಗ ಕೂದಲಲ್ಲಿ ನಾವು ದುಡಿವೆ. ಗೊರಳನ್ನು ಬಾತಿಸಿ ಈಗ ಕೂದಲಲ್ಲಿ ನಾವು ದುಡಿವೆ. ಗುರುಳೆಯ ನಿನ್ನಯ ಮದವನ್ನು ಮುರಿವೆ. ಗುರುಳನ ನಿನ್ನಯ ಮದವನ್ನು ಮುರಿವೆ. ಗುರುಳೆಯ ನಿನ್ನಯ ಮದವನ್ನು ಮುರಿವೆ. ಕಣ ನಿನ್ನ ಕೊಡ್ದಿರುವನು, ಕಣ ನಿನ್ನ ಕೊಡ್ದಿರುವನು, ಕಣ ನಿನ್ನ ಕೊಡ್ದಿರುವನು. ಎಲ್ಲವೋ ದುರ್ಯೋಧನ ಅರಮನೆಯಲ್ಲಿ ಹೋದಿನ ನಮ್ಮೊಡನೆ ನಿನ್ನ ಶಕ್ತಿ ಎಷ್ಟರ ಮಟ್ಟಿಗಿರುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ನಮ್ಮ ಐವರ ವಿಚಾರದಲ್ಲಿ, ಅದರಲ್ಲಿ ಬಹುಮುಖ್ಯವಾಗಿ ನನ್ನ ವಿಚಾರದಲ್ಲಿ ನಿನ್ನ ಹೃದಯದಲ್ಲಿ ಎಷ್ಟೊಂದು ಭೀತಿ ಪಡುತ್ತಿರುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ನಿನ್ನ ಮಾನವನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡುತ್ತಿರುವೆ. ನಿಜ, ಶಕ್ತಿ ಇಲ್ಲದ ನಿನ್ನ ಪೌರುಷವು ಎಂದಿಗೂ ಉಳಿಯಲಾರದು. ಮಾನವನ್ನು ಉಳಿಸಿಕೊಳ್ಳಬೇಕಲ್ಲೆಂದರೆ ಈ ಭೀಮನಿಗೆ ಸೋತನೆಂದು ಗುರುಗಳ ಮುಂದೆ ಒಪ್ಪಿಕೊಳ್ಳೋ. ಅಲ್ಲವೋ ಭೀಮ, ಮೇಲಿನೊಳಗೆ ಸರಿಸಮರಾರು ಆಡಿಯವನೇ ಲಕ್ಕಿಪನೆ. ಸರಿಸಮನಾರು ಲಕ್ಕಿಪನೆ, ಲಕ್ಕಿಪನೆ. ಹನುಮನಿನ್ನ ಮಗವನ್ನು ಮುರಿವೆ, ಹನುಮನಿನ್ನ ಮಗವನ್ನು ಮುರಿವೆ. ಕಣದಿಂದ ಕಡಿದಿರುವೆನ, ಕಣದಿಂದ ಕಡಿದಿರುವೆನು, ಕಣದಿಂದ ಕಡಿದಿರುವೆನ. ಎಲ್ಲೋ ಭೀಮ, ನಾನು ನಿನಗೆ ಸೋಲುವುದೇ ಬಿದ ಮಾತನ್ನು ನಿಲ್ಲಿಸು. ಅರಣ್ಯದಲ್ಲಿ ಹುಟ್ಟಿದ ಕಾಡು ಮೃಗಕ್ಕೆ ಅರಣ್ಯವೇ ಕ್ಷೇಮಕರಲ್ಲವೇ? ಕಾಡುಗಳಲ್ಲಿ ಹುಟ್ಟಿ ಕಾಡಿನಲ್ಲಿ ಬೆಳೆದು ಕಾಡು ಕೋಣಕ್ಕೆ ಸಮನಾಗಿರುವ ನೀನು ನನ್ನಲ್ಲೂ ಅರಿಟಲು ಬಂದಿರುವೆಯಾ? ನಿನ್ನ ಕಾಲುಗಳು ಕತ್ತರಿಸಿ ಹೋಗುವು, ಎಚ್ಚರಿಕೆ. ಎಲ್ಲವೋ ಬಂಡಬೇಕ ಭೀಮ. ಭೀಮನೆ ದುರಾತ್ಮನೆ ಒದರುವೇಕೆ ಸುಮ್ಮನೆ. ಭೀಮನೆ ದುರಾತ್ಮನೆ ಒದರುವೇಕೆ ಸುಮ್ಮನೆ. ದಂಡದಿಂದ ಮರಣಗೈವೆ ಬಾರಲೆ. ದುರದಳಿಂದು ಮರಣಗೈವೆ ಬೇಗ ಬಾರೋ ನೀಚನೆ. ದುರದಳಿಂದು ಮರಣಗೈವೆ ಬೇಗ ಬಾರೋ ನೀಚನೆ. ಭೀಮನೆ ದುರಾತ್ಮನೆ ಒದರುವೇಕೆ ಸುಮ್ಮನೆ. ಭೀಮನೆ ದುರಾತ್ಮನೆ ಒದರುವೇಕೆ ಸುಮ್ಮನೆ. ನಿನ್ನ ಶಿರವ ಧರೆಗೆ ಕಡಿದು ಆಹುತಿಯಂ ನೀಡುವೆ. ನಿನ್ನ ಶಿರವ ಧರೆಗೆ ಕಡಿದು ಆಹುತಿಯಂ ನೀಡುವೆ. ನಿನ್ನ ಶಿರವ ಧರೆಗೆ ಕಡಿದು ಆಹುತಿಯಂ ನೀಡುವೆ. ಭೀಮನೆ ದುರಾತ್ಮನೆ ಒದರುವೇಕೆ ಸುಮ್ಮನೆ. ಭೀಮನೆ ದುರಾತ್ಮನೆ ಒದರುವೇಕೆ ಸುಮ್ಮನೆ. ಭೀಮನೆ ದುರಾತ್ಮನೆ ಒದರುವೇಕೆ ಸುಮ್ಮನೆ. ಎಲ್ಲವೋ ಬಂಡಬಾಕ ಭೀಮ, ಏನು ಹೇಳಿದೆ? ಈ ಕಲಿ ದುಶ್ಯಾಸನನು ರೊಚ್ಚಿಗೆದ್ದರೆ ನಿನ್ನ ರುಂಡವನ್ನೇ ಚೆಂಡಾಡುವೆನು, ಎಚ್ಚರಿಕೆ. ಸಾಕು ನಿಲ್ಲು. ಈ ಚಂಡ ಭೀಮನ ಮುಷ್ಟಿಗೆ ಸಿಕ್ಕಿದರೆ ಪುಡಿ ಪುಡಿ. ಎಚ್ಚರ, ಎಚ್ಚರ. ದುರ್ಯೋಧನರೇ, ಪುನಃ ಕಲಹವನ್ನು ಪ್ರಾರಂಭಿಸಿದರ? ಚಚೆ, ಇದೆಂತಹ ಅಭ್ಯಾಸವಯ್ಯ. ನೀವು ಈ ರೀತಿ ವರ್ತಿಸಿದರೆ ನಿಮಗೆ ಯಾವ ವಿದ್ಯೆಯು ಬಾರದೆ ಹೋಗುವುದು. ಸಾಕು, ಸುಮ್ಮನಿರಿ. ಅರ್ಜುನ, ಎಲ್ಲಿ ಬಾಣ ಪ್ರಯೋಗವನ್ನು ನೋಡುವೆನು. ಅರ್ಜುನ, ನೀನು ಹೊಡೆದ ಬಾಣವು ಗುರಿಯ ಮಧ್ಯಕ್ಕೆ ಬೀಳಲಿಲ್ಲ. ನಾನು ಹೊಡೆದು ತೋರಿಸುವನ್ನು ನೋಡಿಕೊ. ಗುರುಗಳೇ, ನಾನು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣವನ್ನು ಹೊಡೆದರೂ ಸಹ ಅಶ್ವತ್ಥಾಮರು ಹಸುವಿನಿಂದ ಸರಿಯಿಲ್ಲೆಂದು ಹೇಳುತ್ತಿರುವರು. ತಾವೇ ನೋಡಿ ಪರಂಪರಿಸಬೇಕು. ಅಸೂಯೆ ಎಂದರೇನು? ಇರುವ ವಿಷಯವನ್ನು ಹೇಳಿದನಷ್ಟೇ. ಅರ್ಜುನ, ಬಾಣವನ್ನು ಬಿಡು, ನಾನು ನೋಡುವೆನು. ಭಲೆ ಅರ್ಜುನ, ನಿನ್ನ ಕೈ ಚಲಕ ಅತಿ ಆಶ್ಚರ್ಯಕವಾದುದು. ಗಾಳಿಯು ಶಕ್ತಿಯು ಕೊನೆಗಳನ್ನು ತಿಳಿದುಕೊಂಡು ಅಭ್ಯಾಸ ಮಾಡುತ್ತಾ ಹೋದರೆ ಈ ಮೂರು ಲೋಕದಲ್ಲಿ ನಿನಗೆ ಸರಿಸಮಾನಾದವರು ಈ ಮೂರು ಲೋಕದಲ್ಲಿ ಇಲ್ಲದಂತಾಗುವರು.
ಬಾರೈ ಪಾತ ಬಾರೈ ವಿಜಯ ಬಾರೈ ಕುಂತಿ ತನಯನೇ ಬಾರೈ ಪಾತ ಬಾರೈ ವಿಜಯ ಬಾರೈ ಕುಂತಿ ತನಯನೇ ಬಾರೈ ಕುಂತಿ ತನಯನೇ ನಿನ್ನ ಭಕ್ತಿಗೆ ಮೆಚ್ಚಿದೆ ಬಾರೈ ಕುಂತಿ ತನಯನೇ ನಿನ್ನ ಭಕ್ತಿಗೆ ಮೆಚ್ಚಿದೆ ಬಾರೈ ಪಾತ ಬಾರೈ ವಿಜಯ ಬಾರೈ ಕುಂತಿ ತನಯನೇ ಅಸ್ತ್ರ ವಿದ್ಯೆಗಳೆಲ್ಲ ನಿನಗಾಗಿ ಕೊಡುವೆನು ಅಸ್ತ್ರ ವಿದ್ಯೆಗಳೆಲ್ಲ ನಿನಗಾಗಿ ಕೊಡುವೆನು ಬಾರೈ ಪಾರ್ಥ ಬಾರೈ ವಿಜಯ ಬಾರೈ ಕುಂತಿ ತನಯನೇ ಓ ಜಗದೊಳಗೆ ಜಯಿಸುವರಿಲ್ಲವೋ ಓ ಜಗದೊಳಗೆ ಜಯಿಸುವರಿಲ್ಲವೋ ಬಾರೈ ಪಾರ್ಥ ಬಾರೈ ವಿಜಯ ಬಾರೈ ಕುಂತಿ ತನಯನೇ ಬಾರೈ ಕುಂತಿ ತನಯನೇ ನಿನ್ನ ಭಕ್ತಿಗೆ ಮೆಚ್ಚಿದೆ ಬಾರೈ ಕುಂತಿ ತನಯನೇ ನಿನ್ನ ಭಕ್ತಿಗೆ ಮೆಚ್ಚಿದೆ ಮುನಿವರ ನಿಮ್ಮಯ ಚರಣ ಕಮಲಕ್ಕೆ ವಂದಿಸಿ ಬೇಡೋವೆನಾ ಗುರುದೇವಾ ಮುನಿವರ ನಿಮ್ಮಯ ಚರಣ ಕಮಲಕ್ಕೆ ವಂದಿಸಿ ಬೇಡೋವೆನಾ ಗುರುದೇವಾ ಸೂತ ಕುಲದವರ ಪೋಷಣೆಯಿಂದಲೇ ಗುರುದೇವಾ ಸುತ ಕುಲದವರ ಪೋಷಣೆಯಿಲ್ಲದೆ ಕರ್ಣನೆಂಬುವ ನಾನು ಬಂದಿಗೆ ದೇವ ಕರ್ಣನೆಂಬುವ ನಾನು ಬಂದಿಗೆ ದೇವ ಮುನಿವರ ನಿಮ್ಮಯ ಚರಣ ಕಮಲಕ್ಕೆ ವಂದಿಸಿ ಬೇಡೋವೆನಾ ಗುರುದೇವಾ ಗುರುದೇವ ನಮಸ್ಕರಿಸುವೆನು. ಶ್ರೇಯಸ್ಸು, ನೀನು ಯಾರು? ನನ್ನನ್ನು ಕರ್ಣನೆಂದು ಕರೆಯುವರು. ನಾನೋರ್ವ ಸೂತಕಲೋದರ ಪೋಷಣೆಯಲ್ಲಿ ಬೆಳೆಯುತ್ತಿರುವನು ಗುರುದೇವ. ನನ್ನಿಂದ ಏನಾಗಬೇಕು? ಗುರುದೇವ, ಈ ಯುಗದ ಶಾಪವಿದ್ಯೆಯ ಗುರುಗಳೆಂದು ಕೀರ್ತಿಯನ್ನು ಪಡೆದಿರುವ ತಮ್ಮಲ್ಲಿ ಧನುರ್ವಿದ್ಯೆಯನ್ನು ಕಲಿಯಬೇಕೆಂದು ಬಂದಿರುವೆನು. ಕೃಪೆ ತೋರಿ ವಿದ್ಯಾದಾನವನ್ನು ಮಾಡು ಗುರುದೇವ. ಓಹೋ, ಅರ್ಜುನನೆಂಬನು ನೀನೆಯೋ? ನಿನ್ನಂತಹ ಸಂಕುಚದ ಬುದ್ಧಿಯುಳ್ಳವನು ನನ್ನನ್ನು ಸೂತ ಹೀನ ಕುಲದವನು ಹೇಳಿದ ಮಾತಕ್ಕೆ ನನ್ನ ಗೌರವಕ್ಕೆ ಕುಂದುಕ ಉಂಟಲಾಗದು. ಕೇಳು. ಕುಲವಂ ಬಲವಂ ಜರಿಯುತ್ತೇ ಕುಲವಂ ಬಲವಂ ಜರಿಯುತ್ತೇ ಒಲು ಮೆರೆಯುತ್ತಿರ್ಪ ನೀ ಅದೆಂತು ದುರಧೀರನೈ ಒಲು ಸಾಹಸಿಗಳ ಹರಿಗಳ ಸಿರಗಳೋ ಅರ್ಜುನ, ಬಲು ಸಾಹಸಿಗಳ ಹರಿಗಳ ಸಿರಗಳು ಕಳೆದಿರುಪುವಂತಹ ಈ ನಿಜ ಶೂರ ನೀವು
ಅರ್ಜುನ, ಇದೇ ಸಮರಭೂಮಿಯ ಬಿದ್ದ ಪಕ್ಷದಲ್ಲಿ ಈ ಸೂತಪುತ್ರನ ಬಾಣಗಳು ಒಂದರ ಮೇಲೊಂದು ನಿನ್ನ ಶರೀರವನ್ನು ಹೊಕ್ಕಿ ನಿನ್ನ ಗರ್ಭದ ಬೇರನ್ನೇ ಕಿತ್ತು ಹಾಕಬಲ್ಲತ್ತಿದ್ದವು. ಎಚ್ಚರ! ಎಲ್ಲವೋ ಸೂತಪುತ್ರ, ಏನು ಹೇಳಿದೆ? ಕುಲವ ನೆರೆಯದೆ ತನ್ನ ಮನದಿಂದಲೇ ಏಕಿಂತು ಮೆರವೆ ಅದಮ ನೀಚ. ಕುಲವ ನೆರೆಯದೆ ತನ್ನ ಮನದಿಂದಲೇ ಏಕಿಂತು ಮೆರವೆ ಅದಮ ನೀಚ. ಕುಟ್ಟಲದೆಯ ಪಟುದರ ಸಹಪಾಠಿಗಳ ಗಳಿಸಲೆಂತು ಈ ಪರಿ. ಕುಟ್ಟಲದೆಯ ಪಟುದರ ಸಹಪಾಠಿಗಳ ಗಳಿಸಲೆಂತು ಈ ಪರಿ. ಕುಲವ ನೆರೆಯದೆ ತನ್ನ ಮನದಿಂದಲೇ ಏಕಿಂತ ಮೆರವೆ ಅದಮ ನೀಚ. ಬೀಳವೈವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ. ಬೀಳವೈವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ. ಕೂಳ ಪಾರ್ಥವ ತನರುಗಳ ಭಾವಿಸಿದಡೆ ಬರ್ಪುದೀಗ ಮರಣ. ಕೂಳ ಪಾರ್ಥವ ತನರುಗಳ ಭಾವಿಸಿದಡೆ ಬರ್ಪುದೀಗ ಮರಣ. ಕುಲವ ನೆರೆಯದೆ ತನ್ನ ಮನದಿಂದಲೇ ಏಕಿಂತು ಮೆರವೆ ಅದಮ ನೀಚ. ಎಲ್ಲೆಲ್ಲವೋ ಸೂತಪುತ್ರ, ನಿನ್ನ ಬಿಲ್ಲ ಬಾಣಗಳನ್ನು ಕಡಿದಿಡುವ ಮುನ್ನ ಇಲ್ಲಿಂದ ಹೊರಡು, ಇಲ್ಲವಾದರೆ. ಅರ್ಜುನ, ಇವನೊಬ್ಬನೇ ಇರುವನೆಂದು ಮುದುಸುತ್ತಿರುವೆಯ? ನಿನ್ನ ಸಾಹಸವೆಲ್ಲವೂ ಇದರಿಂದಲೇ ಮುಗಿಯಿತು. ಕೆಲವೋ ದುರ್ಯೋಧನ, ಇದರಿಂದಲೇ ನಿನ್ನ ದುರ್ಗುಣವು ವ್ಯಕ್ತವಾಗುವುದು. ವೀರ ಕ್ಷತ್ರಿಯರಾಗಿಯೂ ಸಹೋದರಾಗಿಯೂ ಇರುವ ನಮ್ಮಲ್ಲಿ ದ್ವೇಷವನ್ನು ಬೆಳೆಸಿ ಓರ್ವ ಸೂತ ಕುಲದವನ ಪಕ್ಷವನ್ನು ವಹಿಸಿ ಆಗ್ರಹ ಪಡುತ್ತಿರುವೆಯ? ಹೀನ ಗುಣವು ಹೀನ ಕುಲವನ್ನೇ ಗೌರವಿಸುವುದು. ಎಲ್ಲವೋ ಭೀಮ, ನಾನು ನಿನ್ನನ್ನು ಮಾತಾಡಿಸಲಿಲ್ಲ. ಗುರುಗಳೇ, ಈ ಭೀಮನ ಗರ್ವವು ಮಿತಿಮೀರಿ ಹೋಗುತ್ತಿರುವುದು ನಾನು ಸಹಿಸತಕ್ಕವನಲ್ಲ. ಗುರುಗಳೇ, ಈ ದುರ್ಯೋಧನ ಗರ್ವವು ಮಿತಿಮೀರಿ ಹೋಗುತ್ತಿರುವುದು ನಾನು ಸಹಿಸತಕ್ಕವನಲ್ಲ. ಗುರುಗಳೇ, ತಾಳಿ ಮನದೊಳು ಶಾಂತಿಯ ಮೂವರನೆ ನೀವುಗಳು ಈ ಪರಿಕಳಹವಾಡುವುದು ಸರಿಯೇ? ಶಾಂತಿಯ ಲೋಕದಳು ಸೌಖ್ಯದಿಂದಿರ್ಪುದು ಜಗದಳು. ನಿಮಗೆ ಸಂಬಂಧ ಪಡೆದ ವಿಚಾರಕ್ಕೆ ನೀವೇಕೆ ಈ ರೀತಿ ಜಗಳವಾಡುತ್ತಿರುವಿರಿ? ರಾಜಪುತ್ರರಾದ ನೀವುಗಳು ಈ ರೀತಿಯಾಗಿ ಅಪರಿಚಿತರ ಮುಂದೆ ಮಾತು ಬೆಳೆಸಿದರೆ ನಿಮ್ಮ ಗೌರವಕ್ಕೆ ಕುಂದುಕವಲ್ಲವೇ? ಧರ್ಮನಂದನ, ಇವೆಲ್ಲವನ್ನು ನೋಡುತ್ತಾ ಸುಮ್ಮನೆ ಇರುವೆಲ್ಲ. ನಿನ್ನ ಸಹೋದರರನ್ನು ಸಮಾಧಾನ ಪಡಿಸಬಾರದೆ? ಸಹೋದರರೇ, ಶಾಂತರಾಗಿರಿ. ಏತಕ್ಕೆ ನಿಮಗೆದು ಪರೆ ಮಾತುಗಳು? ಸಹೋದರ ಕ್ಷೇಮಸೇನ, ಏತಕ್ಕೆ ನಿಮಗೆದು ಪರೆ ಮಾತುಗಳು? ಸಾಕು ನಿಲ್ಲಿಸಿ ದುಡುಕುತನಗಳ. ಸಾಕು ನಿಲ್ಲಿಸಿ ದುಡುಕುತನಗಳ. ಸರಿಯಿಲ್ಲವೋ ಕೇಳಿರಿ ಹನುಜರೇ, ಹನುಜರೇ. ಸಹೋದರ ದುರ್ಯೋಧನ, ಸಾಕು ನಿಲ್ಲಿಸಿ ಈ ಪರಿ ನಡೆದೆ ಸಾಕು
ಹೋದರೆ ಸರಿಯಿಲ್ಲವೋ ಕೇಳಿರಿ. ಆ, 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 ಸಹೋದರರೇ, ಇಂದು ನಿಮ್ಮ ನಿಮ್ಮ ವರ್ತನೆಗಳೇ ಬೇರೆ ಬೇರೆ ಆಗಿರುವುದಲ್ಲ ಕಾರಣವೇನು? ನಿಮ್ಮ ಘನತೆ ಗೌರವ ಏನಾಯಿತು? ಕೆಟ್ಟ ಕೆಟ್ಟ ಮಾತುಗಳನ್ನಾಡಿ ಹೇಗೆ ಪವಿತ್ರರಾಗಿರಿ, ಶಾಂತರಾಗಿರಿ. ಅಗ್ರಜ, ಬಿಲ್ಲು ಕೂಡ ಹಿಡಿಯಲು ಬಾರದ ಸೂತನೊಬ್ಬನು ನಮ್ಮೊಡನೆ ಚಾಪವಿದ್ಯೆಯನ್ನು ಕಲಿಯುವುದೆಂದರೆ ಕೋಪ ಬಾರದೇ ಇರುವುದೇ? ಅರ್ಜುನ, ಏನು ಹೇಳಿದೆ? ನನಗೆ ಬಿಲ್ಲು ಹಿಡಿಯಲು ಸಹ ಬಾರದೆ, ಇದರಂತೆ ನಿನ್ನ ಶಿರವನ್ನು ತೆಗೆಯಬಲ್ಲೆನಾದರೂ ಆಚಾರ್ಯರಿಗೆ ಹಂಜಿ ಸುಮ್ಮನಿರುವೆನು. ಅರ್ಜುನ, ನಿನಗಿಂತ ಬಲ್ಲಿದರಾದ ಎಲ್ಲವೋ ಅರ್ಜುನ, ಏನು ಹೇಳಿದೆ? ಆಹಾ, ನಿನ್ನ ಪ್ರತಾಪವೆಂಬ ಜ್ವರಕ್ಕೆ ಔಷಧಿ ಕೊಡತಕ್ಕಂತ ವೈದ್ಯನನ್ನು ಈಗಲಾದರೂ ಕಂಡೆಯಾ? ಅರ್ಜುನ, ನಿನಗಿಂತ ಬಲ್ಲಿದರಾದ ಬಿಲ್ಲುಗಾರರು ಎಂಬುದನ್ನು ಈಗಲಾದರೂ ಅರಿತೆಯ? ಈ ಕಣ್ಣನನ್ನು ಆಶ್ರಯಿಸಿ ಅನೇಕ ರಹಸ್ಯಗಳನ್ನು ತಿಳಿದುಕೋ. ಕರ್ಣ, ಮುಂದೆ ಭಾರತ ರತ್ನಕ್ಕೆ ಕುಲವೇ ಏರುವ ನೀನು ನನ್ನ ಗೆಳೆಯನಾಗಿರು. ನಿನ್ನ ಶೌರ್ಯವು ಪ್ರಕಾಶಕ್ಕೆ ಬರುವುದು. ಕ್ಷಮಿಸು ಮಿತ್ರ, ನನ್ನ ವಿದ್ಯಾಭ್ಯಾಸವು ಮುಗಿಯುವವರೆಗೂ ನಾನು ಯಾರ ಬಳಿಯಲ್ಲಿಯೂ ಇರುವುದಿಲ್ಲ. ಬಹಳ ಸಂತೋಷ. ನಿನ್ನ ವಿದ್ಯಾಭ್ಯಾಸ ಮುಗಿದ ಮೇಲೆ ನನ್ನ ಬಳಿ ಬಂದು ಸೇರು. ಆಗಬಹುದು. ಗುರುದೇವ, ನನ್ನನ್ನು ಶಿಷ್ಯನನ್ನಾಗಿ ಅಂಗೀಕರಿಸಿ ವಿದ್ಯಾದಾನವನ್ನು ಮಾಡು ಗುರುದೇವ. ನಿನ್ನ ಸದ್ಗುಣವು, ನಿನ್ನ ಕೈಚಲಕವು ನನ್ನ ಮನಸ್ಸನ್ನೇ ಒಲಿಸಿರುವುದು. ಆದರೆ ಕ್ಷತ್ರಿಯರಲ್ಲದೆ ಇತರರಿಗೆ ವಿದ್ಯೆಯನ್ನು ಕಲಿಸುವುದಿಲ್ಲವೆಂದು ಗುರುಗಳಾದ ಭಾರ್ಗವರಿಗೆ ವಚನ ಕೊಟ್ಟಿರುವನು. ಆದ್ದರಿಂದ ಸಾಧ್ಯವಿಲ್ಲ. ಗುರುದೇವ, ವಿದ್ಯೆಗೂ ಕುಲಜಾತಿಗಳ ಸೋಂಕುಂಟೆ. ಏನು ಸಕಲವನ್ನು ಹರಿತ ಮಹಾನೀಯರಾದ ತಾವು ಈ ರೀತಿಯಾಗಿ ಹೇಳಬಹುದೇ? ಏನು ಮಾಡಲಿ? ಕೊಟ್ಟ ಭಾಷೆಯನ್ನು ಮೀರಿ ಕುಲ ನಡೆಯಲಾರೆ. ಕುಲ ಕುಲ ಕುಲವೆಂದು ಒಡೆದಾಡುತ್ತಿಹರೋ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಕುಲವೇ ಕುಲವೇ ಅಸ್ತ್ರಾಚಾರ್ಯರು ನೀವು ಹೀನ ಕುಲದವನಾನು. ಅಸ್ತ್ರಾಚಾರ್ಯರು ನೀವು ಹೀನ ಕುಲದವನಾನು. ನಾನೇನ ಮಾಡಲಿ ಓರ್ವ ಸೋತನು ನಾನು. ಅಸ್ತ್ರಾಚಾರ್ಯರು ನೀವು ಹೀನ ಕುಲದವನಾನು. ಗುರುದೇವ, ಕಲಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ. ಗುರುದೇವ, ಕಲಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ. ಕಲಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ. ಕಲಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ. ದಯೆ ಇರಲು ಬೇಕು ನಮ್ಮೆಲ್ಲರೋಳು. ದಯೆ ಇರಲು ಬೇಕು
ಧರ್ಮ ಆದಾವುದೇಳಯ್ಯ. ಗುರುದೇವ, ದಯವಿಲ್ಲದ ಧರ್ಮ ಆದಾವುದೇಳಯ್ಯ. ದಯವಿಲ್ಲದ ಧರ್ಮ ಆದಾವುದೇಳಯ್ಯ. ಗುರುದೇವ, ದಯವಿಲ್ಲ ಧರ್ಮ ಆದಾವುದೇಳಯ್ಯ. ದಯೆ ಇರಲು ಬೇಕು ಸಕಲ ಪ್ರಾಣಿಗಳೋಳು. ದಯೆ ಇರಲು ಬೇಕು ನಮ್ಮೆಲ್ಲರೋಳು. ಆ ಅಸ್ತ್ರಾಚಾರ್ಯರು ನೀವು, ಹೀನ ಕುಲದವ ನಾನು, ನಾನೇನ ಮಾಡಲಿ? ಓರ್ವಸೂತನು ನಾನು. ಆ ಅಸ್ತ್ರಾಚಾರ್ಯರು ನೀವು, ಹೀನ ಕುಲದವ ನಾನು. ಕುಲವೇ ಕುಲ ಯಾವುದೇಳಯ್ಯ. ಮಾನವ ದೇಹಕ್ಕೆ. ಗುರುದೇವ, ಅಸ್ತ್ರವಿದ್ಯೆಯಿಂದಲೂ ಬಾಹುಬಲದಿಂದಲೂ ಮೆರೆಯುತ್ತಿರುವ ತಮ್ಮಲ್ಲಿ ಧನುರ್ವಿದ್ಯೆಯನ್ನು ಕಲಿಯಬೇಕೆಂದಿದ್ದ ನನ್ನ ಆಸೆಯೆಲ್ಲವೂ ನಿರಾಸೆಯಾಯಿತು. ನನ್ನ ಮೇಲೆ ಕರುಣೆ ಇರಲಿ, ನಾನಿನ್ನೂ ಬರುವೆನು. ಅರ್ಜುನ, ಶೀಘ್ರದಲ್ಲೇ ನಿನ್ನನ್ನು ಸಂಧಿಸುವೆನು. ಆಗ ಈ ಸೂತಪುತ್ರನ ಬಾಣಗಳು ನಿನಗೆ ತಕ್ಕ ಉತ್ತರವನ್ನೇ ಕೊಡಬಲ್ಲವು. ಎಚ್ಚರ! ಎಂತಹ ತೇಜಸ್ವಿ, ಎಂತಹ ಸದ್ಗುಣ! ಗುರುವಿನ ಉಪದೇಶವಿಲ್ಲದೆ ಇಷ್ಟು ಅದ್ಭುತವಾದ ವಿದ್ಯೆಯನ್ನು ಕಲಿಯುತ್ತಿರುವ ಇವನು ನಿಜವಾಗಲು ಸೂತನೇ. ಒಂದು ವೇಳೆ ಕ್ಷತ್ರಿಯನಾಗಿದ್ದರೆ ಗುರುಗಳಾದ ಭಾರ್ಗವರಿಂದ ಕಲಿತ ಅಸ್ತ್ರವಿದ್ಯೆಯನ್ನೆಲ್ಲ ಕಲಿಸಿಬಿಡುತ್ತಿದ್ದೆನು. ಕರ್ತವ್ಯಕ್ಕೆ ಅಡ್ಡಿಯಾಗಿರುವುದು ಏನು ಮಾಡಲಿ? ಬಾಲಕರೇ, ಇಂದಿನ ವಿದ್ಯಾಭ್ಯಾಸವು ಮುಗಿಯಿತು. ಎಲ್ಲರೂ ಹೊರಡಿರಿ. ಆಗಬಹುದು ಗುರುಗಳೇ. ಜಗದೀಶ ನಾಡುವ ಜಗವೇ ನಾಟಕ ರಂಗ ಸಂಚಾರಿ ತಾಣಾಗಿ ಕಾಣುವ. ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಸರಿ ಸಮರೆ ನಗೆ ಯಾರಿ ಹರನುವರೆ. ಸರಿ ಸಮರೆ ನಗೆ
ಜಗವೇ ನಾಟಕ ಜಗವೇ ನಾಟಕ ನಾರಾಯಣ ನಾರಾಯಣ ಸತ್ಯ ಸ್ವರೂಪದ ದೀಪವ ಬೆಳಗಲು ಸತ್ಯ ಸ್ವರೂಪದ ದೀಪವ ಬೆಳಗಲು ನಿತ್ಯ ಭಾವದ ಕೀರ್ತಿಯ ಮುಳುಗಲು ನಿತ್ಯ ಭಾವದ ಕೀರ್ತಿಯ ಮುಳುಗಲು ನೀತಿಯ ನಾಂದಿಯ ತೋರುವ ನೀತಿಯ ನಾಂದಿಯ ತೋರುವ ನೀತಿಯ ನಾಂದಿಯ ತೋರುವ ಜಗದೀಶ ನಾಡುವ ಜಗವೇ ನಾಟಕರಂಗ ಸಂಚಾರಿತ ನಾಡಿ ಕಾಣುವ ಜಗದೀಶ ನಾಡುವ ಜಗವೇ ನಾಟಕರಂಗ ಜಗವೇ ಜಗವೇ ನಾಟಕರಂಗ ನಾರಾಯಣ ನಾರಾಯಣ ಮೋಸವಾಯಿತು. ಇಂದ್ರನು ಕರ್ಣನಿಂದ ಕವಚವನ್ನು ಅಪಹರಿಸಿದರೂ ಪ್ರಯೋಜನವಿಲ್ಲದಂತಾಯಿತು. ಕರ್ಣನು ಬ್ರಾಹ್ಮಣ ವೇಷವನ್ನು ಧರಿಸಿ ಪರಶುರಾಮನೇ ಮೋಸದಿಂದ ವಿದ್ಯೆಯನ್ನು ಪಡೆಯುತ್ತಿರುವನು. ಪ್ರಬಲ ಶಕ್ತಿಯೊಂದಿಗೆ ದಿವ್ಯಾಸ್ತ್ರ ಮಂತ್ರಗಳು ಸೇರಿದರೆ ಕರ್ಣನು ಅಜಯನಾಗುವನು. ಮುಂದೆ ನಡೆಯಬೇಕಾಗುವ ಕುರುಕ್ಷೇತ್ರ ಯುದ್ಧವು ನಿಂತು ಹೋಗುವ ಸಂದರ್ಭವು ಬಂದರೂ ಬರಬಹುದು. ಆದ್ದರಿಂದ ನಾನು ಒಂದು ಉಪಾಯವನ್ನು ಮಾಡುವೆನು. ಮಹೇಂದ್ರನನ್ನು ದುಂಬ್ಯಾವತಾರವನ್ನು ತಾಳಿ ಕರ್ಣನ ತೊಡೆಯನ್ನು ಕಡಿಯುವಂತೆ ಮಾಡುವೆನು. ಕರ್ಣವನ್ನು ಮೋಸವನ್ನು ತಿಳಿದ ಪರಶುರಾಮರ ಪ್ರಯಾಜ್ಞೆಗೆ ಸರಿಸಮಾಧಾನ ಪರಶುರಾಮರ ಕ್ರೋಧದ ಜಾಳಿಗೆ ಸಿಕ್ಕಿದ ಮೇಲೆ ಕರ್ಣನ ಪಾಡು ಇದಂತೆಯೇ. ಪರಶುರಾಮರು ಶಾಪವನ್ನು ಕೊಟ್ಟ ಮೇಲೆ ಕರ್ಣನ ಶಕ್ತಿಯು ಅಡಗಿ ಹೋಗುವುದರಲ್ಲಿ ಸಂದೇಹವೇ ಇಲ್ಲ. ಪರಮಾತ್ಮ ನಿನ್ನ ಲೀಲೆಯು ಎಷ್ಟೊಂದು ಅದ್ಭುತವಾದದ್ದು. ನಾರಾಯಣ ನಾರಾಯಣ ಪರಮ ಪಾವನನೇ ಕರುಣಾ ಸಾಗರನೇ ಪರಮ ಪಾವನನೇ ಕರುಣಾ ಸಾಗರನೇ ನಿರುಪಮ ಲೀಲಾ ದಯಾಮಯ ದೇವ ನಿರುಪಮ ಲೀಲಾ ದಯಾಮಯ ದೇವ ಪರಮ ಪಾವನನೇ ಕರುಣಾ ಸಾಗರನೇ ಪರಮ ಪಾವನನೇ ಕರುಣಾ ಸಾಗರನೇ ನಿರುಪಮ ಲೀಲಾ ದಯಾಮಯ ದೇವ ನಿರುಪಮ ಲೀಲಾ ದಯಾಮಯ ದೇವ ನಾರಾಯಣ ನಾರಾಯಣ ತುಂಗಾ ಭೂಸಮಯ ಜಂಗಮ ದೇವಮಯ ಗಂಗಾ ತೀರಮಯ ಲಿಂಗವೇ ಆರಮಯ ತುಂಗಾ ಭೂಸಮಯ ಜಂಗಮ ದೇವಮಯ ಗಂಗಾ ತೀರಮಯ ಲಿಂಗವೇ ಆರಮಯ ನಿರುಪಮ ಲೀಲಾ ದಯಾಮಯ ದೇವ ನಿರುಪಮ ಲೀಲಾ ದಯಾಮಯ ದೇವ ಪರಮ ಪಾವನನೇ ಕರುಣಾ ಸಾಗರನೇ ಪರಮ ಪಾವನನೇ ಕರುಣಾ ಸಾಗರನೇ ನಿರುಪಮ ಲೀಲಾ ದಯಾಮಯ ದೇವ ನಿರುಪಮ ಲೀಲಾ ದಯಾಮಯ ದೇವ
ಸಾಗರನೇ ಪರಮ ಪಾವನನೇ ಕರುಣಾಸಾಗರನೇ ನಿರುಪಮ ಲೀಲಾ ದಯಾಮಯ ದೇವ ನಿರುಪಮ ಲೀಲಾ ದಯಾಮಯ ದೇವ ನಿರುಪಮ ಲೀಲಾ ದಯಾಮಯ ದೇವ. ಗುರುಗಳ ಕಾಣುವುದೆಂತೋ ಈ ಕಾಡಲಿ ಬಹುದೂರ, ಗುರುಗಳ ಕಾಣುವುದೆಂತೋ ಗುರುಗಳ ಕಾಣುವುದೆಂತೋ ಈ ಕಾಡಲಿ ಬಹುದೂರ, ಗುರುಗಳ ಕಾಣುವುದೆಂತೋ. ದೇವಕೋಟಿಗಳ ಯಾತ್ರೆಯೊಳು ಭವಬಂಧನದ ಕಣ್ಣೀರಿನೊಳು ಸಾಹಸ ವಿದ್ಯೆಯ ಸಾಧಿಸಲೆಂದೇ ಬ್ರಾಹ್ಮಣ ವೇಷವ ಧರಿಸಿದೆ ನಾ. ಗುರುದೇವ, ಸಾಹಸ ವಿದ್ಯೆಯ ಸಾಧಿಸಲೆಂದೇ ಬ್ರಾಹ್ಮಣ ವೇಷವ ಧರಿಸಿದೆ ನಾ. ಜೀವನ ಚಕ್ರದ ಸಂಕೋಲೆ ನಡುವೆ, ಜೀವನ ಚಕ್ರದ ಸಂಕೋಲೆ ನಡುವೆ ಸಾಗಿ ಹೋಗುವುದೆಂತೋ ಗುರುಗಳ ಕಾಣುವುದೆಂತೋ ಈ ಕಾಡಲಿ ಬಹುದೂರ, ಗುರುಗಳ ಕಾಣುವುದೆಂತೋ. ಕೋಟಿಗಳ ಯಾತ್ರೆಯೊಳು ಭವಬಂಧನದ ಕಣ್ಣೀರಿನೊಳು ಜೀವಕೋಟಿಗಳ ಯಾತ್ರೆಯೊಳು ಭವಬಂಧನದ ಕಣ್ಣೀರಿನೊಳು ಪಾಪಿ ಕರ್ಣನ ಹಣೆಯ ಬರಹವೇ, ಪಾಪಿ ಕರ್ಣನ ಹಣೆಯ ಬರಹವೇ ವಿಧಿಯ ಲೀಲೆಯಾಯ್ತೋ ಗುರುಗಳ ಕಾಣುವುದೆಂತೋ ಈ ಕಾಡಲಿ ಬಹುದೂರ, ಗುರುಗಳ ಕಾಣುವುದೆಂತೋ ಗುರುಗಳ ಕಾಣುವುದೆಂತೋ ಗುರುಗಳ ಕಾಣುವುದೆಂತೋ. ಇದೇ ಗುರುಗಳ ಆಶ್ರಮವೆಂದು ತೋರುತ್ತಿರುವುದು. ಅಲ್ಲಿ ಜ್ಞಾನಮಗ್ನರಾಗಿ ಕುಳಿತಿರುವವರೇ ಭಾರ್ಗವರೆಂದು ಗೋಚರಿಸುತ್ತಿರುವುದು. ಎಂತಹ ತೇಜಸ್ಸು! ಇಂತಹ ಮಹಾನುಪುರುಷನಿಂದ ವಿದ್ಯೆಯನ್ನು ಕಲಿತರೆ ಮಹೇಂದ್ರನು ಕೊಟ್ಟ ಅಭಿಧಾನವನ್ನು ಸಾರ್ಥಕಪಡಿಸಿಕೊಳ್ಳಿ. ಗುರುದೇವ, ಗುರುದೇವ ನಮಸ್ಕರಿಸುವೆನು. ಶ್ರೇಯಸ್ಸು. ಅಯ್ಯ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ಗುರುದೇವ, ನನ್ನನ್ನು ಕರ್ಣನೆಂದು ಕರೆಯುವರು. ನಾನು ಓರ್ವ ಕ್ಷತ್ರಿಯರ ಪೋಷಣೆಯಲ್ಲಿ ಬೆಳೆಯುತ್ತಿರುವನು. ಗುರುದೇವ, ನಾನು ತಮ್ಮ ಬಳಿಯಲ್ಲಿ ಚಾಪವಿದ್ಯೆಯನ್ನು ಕಲಿಯಬೇಕೆಂದು ಬಂದಿರುವೆನು. ಕೃಪೆ ತೋರಿ ವಿದ್ಯಾದಾನವನ್ನು ಮಾಡು ಗುರುದೇವ. ಸಾಧ್ಯವಿಲ್ಲ. 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರ ವಂಶವನ್ನು ನಿರ್ಮೂಲ ಮಾಡಿದ ನಾನು ಕ್ಷತ್ರಿಯರಿಗೆ ವಿದ್ಯೆಯನ್ನು ಹೇಳಿಕೊಡಿಸಲಾಗುವುದಿಲ್ಲ. ಗುರುದೇವ, ನಾನು ಕ್ಷತ್ರಿಯರ ಪೋಷಣೆಯಲ್ಲಿರುವವನೇ ಹೊರತು ನಾನು ಕ್ಷತ್ರಿಯನಲ್ಲ. ನಾನು ಓರ್ವ ಬ್ರಾಹ್ಮಣನು ಗುರುದೇವ. ಓಹೋ, ಹಾಗಾದರೆ ಸರಿ. ಅಲ್ಲಿ ಕಾಣುತ್ತಿರುವ ಆಶ್ರಮಕ್ಕೆ ಹೋಗಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ ಗುರುದೇವ. ಅಯ್ಯ, ಹೀಗೆ ಬಾ. ಎಲ್ಲಿ ಕೊಡು.
ನೋಡು, ಬಾಣವನ್ನು ಈ ರೀತಿಯಾಗಿ ಪ್ರಯೋಗಿಸಬೇಕು, ತಿಳಿಯಿತೆ? ಆಗಬಹುದು ಗುರುದೇವ. ಅಯ್ಯ, ನಿನಗೆ ಕೆಲವು ಮಂತ್ರೋಪದ ದೇಶವನ್ನು ಮಾಡುವೇನು. ಬಾ ಈ ಕಡೆ, ತಿಳಿಯುತ್ತೆ? ಇದೇ ರೀತಿ ನೀನು ಅಭ್ಯಾಸವನ್ನು ಮಾಡುತ್ತಿರು. ತಿಳಿಯಿತು ಗುರುದೇವ. ಅಯ್ಯ ಗುರುದೇವ, ಗುರುದೇವ, ಈ ಅಸ್ತ್ರವನ್ನು ಸಂಧಾನ ಮಾಡುವೆನು, ನೋಡಿ ತಿಳಿಯಪಡಿಸುವಿರಾ? ಹಾಗಲಿ. ಅಯ್ಯ, ಅಲ್ಲಿ ಕಾಣುತ್ತಿರುವ ವಟ ವೃಕ್ಷದಲ್ಲಿ ಒಂದು ಪಕ್ಷಿ ಕಾಣುತ್ತಿರುವುದು, ಅದರ ನೇತ್ರಕ್ಕೆ ಗುರಿ ಇಟ್ಟು ಹೊಡೆ. ಆಗಬಹುದು ಗುರುದೇವ. ಬೇಸಸ್ಸ, ನಾನು ಹೇಳಿಕೊಟ್ಟ ಅಸ್ತ್ರವಿದ್ದನ್ನು ಹಾಗಲೇ ಅರಿತುಕೊಂಡಿರುವೆ. ಸುಧನರ ಬೋರೆವೋ ಹರೆನಿಂದಣಿಸಿ ಸುಧನರ ಪೊರೆಯೋ ಭುಜಫಲ ವಿಖ್ಯಾತ ಸುಧನರ ಪೊರೆಯೋ ಭುಜಫಲ ವಿಖ್ಯಾತ ಸುಧನರ ಪೊರೆಯೋ ಗುರು ಭಕ್ತಿ ಚಿತನಾದನಿ ಗುರುಕುಲ ತಿಲಕ ನಂದ ಕುಶಲ ಪರಿ ಗುರು ಭಕ್ತಿ ಚಿತನಾದನಿ. ಅನುಪಮ ಗುಣಗಳು ಮೆರೆಗಿದೆ ಧರೆಯೊಳು ಅನುಪಮ ಗುಣಗಳು ಮೆರೆಯುತ್ತೆ ಧರೆಯಳು ಭುಜಫಲ ವಿಖ್ಯಾತಿ ಸುಧನರ ಪೊರೆಯೋ ಭುಜಫಲ ವಿಖ್ಯಾತ ಸುಧನರ ಪೊರೆಯೋ ಗುರು ಭಕ್ತಿ ಚಿತನಾದನಿ ಕುಲ ತಿಲಕ ನಂದ ಗೋಸಾಲ ಪರೆ ಗುರು ಭಕ್ತಿ ಚಿತನಾದನಿ. ಅಯ್ಯ, ಇದೇ ರೀತಿ ವಾಯುವಿನ ಸ್ಥಿತಿಗತಿಗಳನ್ನು ಮೂಲೆಗಳನ್ನು ಅರಿತುಕೊಂಡು ವಿದ್ಯಾಭ್ಯಾಸವನ್ನು ಮಾಡಿದರೆ ಗುರುವಾದ ನನಗೆ ಕೀರ್ತಿಯನ್ನು ತರುವೆ. ಹಾಗದ್ದಲ್ಲೇ ನಿನ್ನಲ್ಲಿ ಮೋಸ, ವಂಚನೆ, ನೀಚ ಗುಣಗಳು ಏನಾದರೂ ಕಂಡು ಬಂದಲ್ಲಿ ಈ ಪರಗಳೆರಡರಲ್ಲೂ ಹಾನಿ ತಪ್ಪದು, ತಿಳಿಯಿತೆ? ಮೋಸ, ವಂಚನೆ. ಅಯ್ಯ ಕರ್ಣ, ಗುರುದೇವ, ಇಂದು ಬಿಸಿಲಿನ ತಾಪವು ಅಧಿಕವಾಗಿರುವುದು, ತಂಗಾಳಿಯೂ ಸಹ ಅಧಿಕವಾಗಿ ಬೀಸುತ್ತಿರುವುದು. ನೀನು ಆಶ್ರಮಕ್ಕೆ ಹೋಗಿ ಕೃಷ್ಣಾಂಜಲಿ ಸುರುಳಿಯನ್ನು ತೆಗೆದುಕೊಂಡು ಬಾ, ನಾನು ಸ್ವಲ್ಪ ವಿಸರ್ಜಿಸಿಕೊಳ್ಳುವೆನು. ಗುರುದೇವ, ನನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ನಿದ್ರಿಸಬಹುದಲ್ಲವೇ? ಆಹಾ, ನನ್ನ ಬಳಿಗೆ ಎಷ್ಟೋ ಶಿಷ್ಯಂದರು ಬಂದರು, ಇಂಥ ಗುರುಭಕ್ತಿಯನ್ನು ನಾನೆಂದೋ ನೋಡಿಲ್ಲ. ಹಾಗಲಿ ಆಗಬಹುದು ಗುರುದೇವ. ಮೋಸ, ವಂಚನೆ, ಇಹಪರಗಳೆರಡನ್ನು ಕೆಡಿಸತಕ್ಕದ್ದು ಮೋಸ. ಆಸೆ ಎಂಬುದೇ ಒಂದ ದೊಡ್ಡ ಮೋಸ. ಇಂತಹ ಗುರುವನ್ನು ಮೋಸಪಡಿಸುವಂತೆ ಪ್ರೇರೇಪಿಸಿದ ವಿಧಿಯ ಲೀಲೆ ಎಂದು ದೊಡ್ಡ ಮೋಸ. ಲೋಕದಲ್ಲಿ ಖ್ಯಾತಿಯನ್ನು ಪಡೆಯಬೇಕೆಂಬ ಅಭಿಲಾಷೆಯಿಂದ ನಾನು ಆಚರಿಸುತ್ತಿರುವುದಾದರೂ ಏನು? ಇದೇನಿದು? ಯಾವುದೋ ಕೀಟವು ಬಂದು ನನ್ನ ತೊಡೆಯನ್ನು ಕಡಿಯಲು ಯತ್ನಿಸುತ್ತಿರುವುದಲ್ಲ, ಮುಂದೇನು ಗತಿ? ವಿಧಿಯೇ ವಿಧಿಯೇ ಬಯಸಿದೆ ಒಂದು ಹಾದುದೆ ಒಂದು, ಬಯಸಿದೆ ಒಂದು
ಆದುದೇ ಒಂದು ಆಸೆಯಲ್ಲ ಆಸೆಯಲ್ಲ ವಿಫಲ ಆಸೆಯಲ್ಲ ವಿಫಲ ಗುರುದೇವಾ ಗುರುವಿನ ಋಣವ ತೀರಿಸಲೆಂದೇ ವಿಧಿಯೇ ಗುರುವಿನ ಋಣವ ತೀರಿಸಲೆಂದೇ ಮಾಡಿದ ಮೋಸಕ್ಕೆ ಈ ಪ್ರತಿಫಲವು ಮಾಡಿದ ಮೋಸಕ್ಕೆ ಈ ಪ್ರತಿಫಲವು ವಿಧಿಯೇ ನನ್ನ ತೊಡೆಯನ್ನು ಕಡಿದುದು ಅಲ್ಲದೆ ಗುರುವಿನ ಕೆನ್ನೆಯನ್ನು ಕಡಿಯಲು ಯತ್ನಿಸುತ್ತಿರುವುದಲ್ಲ. ಮುಂದೇನು ಗತಿ? ನಾನು ಆಚರಿಸುತ್ತಿರುವ ಮೋಸಕ್ಕೆ ಇದು ಮೊದಲನೇ ಶಿಕ್ಷೆ ಎಂದು ತೋರುತ್ತಿರುವುದು. ಕಡಿಯಲಿ ಕಡಿಯಲಿ, ಗುರುವಿಗೆ ನಿದ್ರಾಭಂಗವಾಗದಿದ್ದರೆ ಸಾಕು. ಏನಿದು ರಕ್ತ? ಏನಿದು ರಕ್ತ ಪ್ರವಾಹ? ಗುರುದೇವ, ಯಾವುದೋ ಕೀಟವು ಬಂದು ನನ್ನ ತೊಡೆಯನ್ನು ಕಡಿಯುತ್ತ. ಏನು? ಯಾವುದೋ ಒಂದು ಕೀಟವು ನಿನ್ನ ತೊಡೆಯನ್ನು ಕೊರೆಯುತ್ತಿದ್ದರೆ ನೀನು ಸುಮ್ಮನೆ ಇದ್ದೀಯಾ? ಅದು ನಿನ್ನಿಂದ ಸಾಧ್ಯವೇ? ಗುರುದೇವ, ಹಲುಗಿದರೆ ತಮಗೆ ನಿದ್ರಾಭಂಗವಾಗುವುದೆಂದು ಸುಮ್ಮನಿದ್ದೇನು ಗುರುದೇವ. ಬ್ರಾಹ್ಮಣರು ಆಯುಧಗಳ ಶಬ್ದವನ್ನು, ಕ್ರೂರ ಮೃಗ ಪ್ರಾಣಿಯ ಕೂಗನ್ನು ಕೇಳಿದ ತಕ್ಷಣ ಓಡಿ ಹೋಗುವರು. ಸ್ವಲ್ಪ ನೋವಿಗೂ ತತ್ತರಿಸಿ ಹೋಗುವರು. ನೀನು ಬ್ರಾಹ್ಮಣನಲ್ಲ, ನೀನೋರ್ವ ವಿಚಿತ್ರ ಬ್ರಾಹ್ಮಣನೇ ಇರಬಹುದು. ನಿಜವನ್ನು ಹೇಳು, ಇಲ್ಲಬೋದರೆ. ಗುರುದೇವ, ನನ್ನ ಅಪರಾಧವನ್ನು ಕ್ಷಮಿಸಬೇಕು. ಮೋಸ? ನನ್ನನ್ನು ಮೋಸಪಡಿಸುವಷ್ಟು ಧೈರ್ಯ ಯಾರಿಗುಂಟು? ಗುರುದೇವ, ನನ್ನ ಕುಲ ಜಾತಿಗಳ ವಿಚಾರವೊಂದು ನನಗೂ ತಿಳಿಯದು. ನನ್ನ ಸಾಕು ತಂದೆ ಓರ್ವ ಸೂತ. ಎಲ್ಲವೋ ಸೂತ, ನನ್ನನ್ನು ಮಾರುವೇಷವನ್ನು ಧರಿಸಿ ನನ್ನನ್ನು ಮೋಸಪಡಿಸಿದ ನೀಚ ಸೂತನೇ. ಕ್ಷತ್ರಿಯರ ರಕ್ತದಿಂದ ಪಿತೃಗಳಿಗೆ ದರ್ಪಗಳನ್ನು ಕೊಟ್ಟು ಕ್ಷತ್ರಿಯರ ವಂಶವನ್ನೇ ನಿರ್ಮೂಲ ಮಾಡಿ 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರ ವಂಶವನ್ನೇ ನಿರ್ಮೂಲ ಮಾಡಿದ ನನ್ನಲ್ಲಿ ಮೋಸಪಡಿಸಿ ವಿದ್ಯೆಯನ್ನು ಕಲಿತೆಯಾ? ಗುರುದೇವ, ಮೋಸದಿಂದ ವಿದ್ಯೆಯನ್ನು ಕಲಿತ ನನ್ನ ಅಪರಾಧವನ್ನು ಕ್ಷಮಿಸಬೇಕು. ಸ್ವಾಮಿ ವಿನಯದೊಳ್ಳ ಬೇಡುವೆ ದಯಾನಿದೆ, ಕರವ ಮುಗಿದು ಸ್ವಾಮಿ ವಿನಯದೊಳ. ಗುರುದೇವ, ಸ್ವಾಮಿ ವಿನಯದೊಳ ಬೇಡುವೆ ದಯಾನಿದೆ, ಕರವ ಮುಗಿದು ಸ್ವಾಮಿ ವಿನಯದೊಳ. ವಿದ್ಯಾಭಿಲಾಷೆಯಿಂದ ತಮ್ಮಲಿ ವಂಚನೆ ನಾಗೈದೇನೋ ದೇವಾ.
ವಿದ್ಯಾಭಿಲಾಷೆಯಿಂದ ತಮ್ಮಳು ವಂಚನೆ ನಾಗೈದೇನೋ ದೇವಾ ವಿದ್ಯಾದಾನವ ಮುದದಳು ವೀತೋ ವಿದ್ಯಾದಾನವ ಮುದದಳು ವೀತೋ ಸದಯ ಹೃದಯ ಪಾಲಿಸು ದೇವ ಗುರುದೇವ ಸದಯ ಹೃದಯ ಪಾಲಿಸು ದೇವ ಸ್ವಾಮಿ ವಿನಯದೊಳ ಬೇಡುವೆ ದಯಾನಿದೆ ಕರವ ಮುಗಿದು ಸ್ವಾಮಿ ವಿನಯದೊಳ ಗುರುದೇವ ನನ್ನ ಅಪರಾಧವನ್ನು ಮನ್ನಿಸಿ ನಿಮ್ಮಿಂದ ಅನುಗ್ರಹಿತನಾಗದೆ ಹೋದರೆ ನಾನು ಪರಮ ಪಾಪಿಯಾಗುವನು ಗುರುದೇವ. ಪರಿಪರಿ ವಿಧದಲ್ಲಿ ತರುತ್ತರ ಎಂದಯ ಪರಿಪರಿ ವಿಧದಲ್ಲಿ ತರದೆ ಬಿಡದೆ ನೋಡಲೆ ಪರಿಪರಿ ವಿಧದಲ್ಲಿ ತರುತ್ತರ ಎಂದೆ ಪಡದೆ ಬಿಡದೆ ನೋಡಲೆ ಸಡಗರದಿಂದಲೇ ಪಿಡಿದು ನಿನ್ನನ್ನು ಸಡಗರದಿಂದಲೇ ಪಿಡಿದು ನಿನ್ನನ್ನು ಗೈದೆಯ ಪಿಡಿದು ನಿನ್ನನ್ನು ಗೈದೆಯ ಹೇಳುತ್ತೇನು ಗೈದೆಯ ತಮವನ್ನು ಬಂದವು ಗೈದಿಹ ನಿನಗೆ ಕೊಡುವೆ ಸೋಪವನೀಗಲೇ ನಿನಗೆ ಕೊಡುವೆ ಶೋಪವನೀಗಲೇ ಸಡಗರದಿಂದಲೇ ಪಿಡಿದು ನಿನ್ನನ್ನು ಸಡಗರದಿಂದಲೇ ಪಿಡಿದು ನಿನ್ನನ್ನು ಕೈಡು ಕೃತ್ಯೆಯನ್ನು ಕೈದೆಯ ಕೈಡು ಕೃತ್ಯೆಯನ್ನು ಕೈದೆಯ ಕೈಡು ಕೃತ್ಯೆಯನ್ನು ಕೈದೆಯ ಕೆಲವೋ ನೀಚ ಸೂತನೆ ನನ್ನನ್ನು ಮೋಸಪಡಿಸಿದೆಯಾ ಭೂಸುರರಲ್ಲದೆ ನನ್ನ ಬಳಿಗೆ ಯಾರೇ ಬರಲು ಹೊಂದುತ್ತಿದ್ದರು ನಿನ್ನನ್ನು ಈಗಲೇ ಕೊಲ್ಲುತ್ತಿದ್ದೆ. ಆದರೆ ನೀನು ನನ್ನ ಶಿಷ್ಯನಾಗಿ ನನ್ನ ಮನಸ್ಸನ್ನು ಗೆದ್ದಿರುವೆ. ಆದ್ದರಿಂದ ಈ ಸ್ಥಳವನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಗುರುದೇವ ನನ್ನ ಅಪರಾಧವನ್ನು ಕ್ಷಮಿಸಿ ನಿಮ್ಮಿಂದ ಅನುಗ್ರಹಿತನಾಗದೆ ಹೋದರೆ ನಾನು ಪರಮ ಪಾಪಿಯಾಗುವೆನು ಗುರುದೇವ. ಕೆಲವೋ ನೀಚ ಸೂತನೆ ನನ್ನಿಂದ ವಿದ್ಯೆಯನ್ನು ಕಲಿತೆಂದು ಜನರು ಆಡಿಕೊಳ್ಳುವರು. ಆದ್ದರಿಂದ ಮುಂದೆ ನೀನು ದಿವ್ಯಾಸ್ತ್ರಗಳ ಮಂತ್ರಗಳನ್ನು ಜಪಿಸುವ ಕಾಲದಲ್ಲಿ ನಾನು ಹೇಳಿಕೊಟ್ಟ ಮಂತ್ರಗಳು ನಿನ್ನ ಜ್ಞಾಪಕಕ್ಕೆ ಹೋಗಲಿ. ಈ ಪಾಪಿಗೆ ವಿದ್ಯೆಯನ್ನು ಹೇಳಿಕೊಟ್ಟ ಪಾಪ ಪರಿಹಾರಕ್ಕಾಗಿ ನಾನು ಈಗಲೇ ತೀರ್ಥಯಾತ್ರೆಗೆ ಹೊರಡುವೆನು, ತೀರ್ಥಯಾತ್ರೆಗೆ ಹೊರಡುವೆನು, ತೀರ್ಥಯಾತ್ರೆಗೆ ಹೊರಡುವೆನು. ಗುರುದೇವ ಅಯ್ಯೋ ಗುರುಗಳು ಕಡೆಗೂ ಹೊರಟೆ ಹೋದರಲ್ಲ. ನಿರ್ದಯರಾಗಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟ ನನ್ನ ತಂದೆ ತಾಯಿಗಳು ಕೊಂದು ಹಾಕಿದರೆ ಇಂಥ ಕಷ್ಟಗಳಿಗೆಲ್ಲ ಗುರಿಯಾಗುತ್ತಿರಲಿಲ್ಲ. ನಾನು ಇಂತಹ ಕಷ್ಟಪಡಬೇಕೆಂದು ವಿಧಿಯು ಅವರಿಗೆ ಅಂತಹ ಬುದ್ಧಿಯನ್ನುಂಟು ಮಾಡಿದ್ದೇನೆ. ವಿಧಿಯೇ ಕೊನೆಯ ಕಾಣೆ ಎನ್ನ ವೇದನೆ ಹಣೆಯ ಬರಹವೇ ನಂಬೆ ದೈವವೇ ಆಸೆಯೇ ನಿರಾಶ ಮಾಡ್ಬೋದು ದೇವಾ ಇದು ನಿನ್ನ ಶೋಧನೆಯೇನಿದು ಆಸೆಯೇ ನಿರಾಸೆ ಅನಾಥನಾದೆ ವಿಧಿಯೇ ವಿಧಿಯೇ ಅನಾಥನಾದೆ ವಿಧಿಯೇ ಕಲಿತ
ಕಲಿತ ವಿದ್ಯೆಯು ಹಾಳಾಗಿ ಹೋದೆ. ಆಸೆಯೇ ನಿರಾಶ ಮಾರ್ಪುದು ದೇವಾಗಿದು ನಿನ್ನ ಶೋಧನೆಯೇನಿದು. ಆಸೆಯೇ ನಿರಾಶೆ. ವಿಧಿ, ನನ್ನ ವಿಚಾರದಲ್ಲಿ ನೀನೇಕೆ ನಿರ್ಧಯಲಾದೆ? ಮಹೇಂದ್ರನು ಕೊಟ್ಟ ಅಭಿದಾನವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಪೌರುಷ ವಿದ್ಯೆಯನ್ನು ಸಾಧಿಸಿ ದುರ್ಮಾರ್ಗರಾದ ರಾಜರನ್ನೆಲ್ಲ ನಿಗ್ರಹಿಸಿ ಅವರಿಂದ ದ್ರವ್ಯವನ್ನರ್ಧಿಸಿ ಸಾಧು ಸಂತರಿಗೆ ದಾನವನ್ನು ಮಾಡಿ ಅವರು ಸಂತೋಷ ಪಡುವುದನ್ನು ನೋಡಿ ನಾನು ಸಂತೋಷ ಪಡಬೇಕೆಂದಿದ್ದ ನನ್ನ ಆಸೆ ಎಲ್ಲವೂ ನಿರಾಸೆ ಆಯಿತು. ಎಲ್ಲೆಲ್ಲಿಯೂ ನನಗೆ ಅಪವಿತ್ರವಾಯಿತು. ವಿಧಿಯೇ, ಈ ಲೋಕದಲ್ಲಿ ಯಾರು ತಾನೇ ನನ್ನನ್ನು ಪುರಸ್ಕರಿಸುವರು? ಯಾರು ತಾರೆ ನನ್ನನ್ನು ಪುರಸ್ಕರಿಸುವರು? ಮನೋ ವಿಲಾಸೆ ವಿನಾಶ ಮಾರ್ಪುದೇ ವಿಧಿ. ಮನೋ ವಿಲಾಸೆ ವಿನಾಶ ಮಾರ್ಪುದೇ ವಿಧಿ. ಪುರುಷಾಪವಿಯನಾ ಸೈಸಲೇ ಅಕಟ ಅನಾಥನಾದಯನ ಕಾಯ್ವರ್ಯಾರೋ ಪ್ರೇಮದಿ ಮನೋ ವಿಲಾಸೆ ವಿನಾಶ ಮಾರ್ಪುದೇ ವಿಧಿ.